ಕನ್ನಡ ಮಾತೆ ಭುವನೇಶ್ವರಿ ದೇವಿಗೆ ಅನಂತಕೋಟಿ ಶ್ರೀಸ್ವಾಷ್ಟ ನಮಸ್ಕಾರ ಸಲ್ಲಿಸುತ್ತಾ ಸಕ್ಕರೆ ನಾಡು ಮಂಡ್ಯದಲ್ಲಿ ಜರುಗತಕ್ಕಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಉದಯೋನ್ಮುಖ ರೈತನಾಗಿ ರೈತ ಕವಿಯಾಗಿ ತುಂಬ ಸಂತೋಷಪಟ್ಟಿದ್ದೇವೆ. ಈ ಸಕ್ಕರೆಯ ನಾಡಿನ ಜನ ಅಕ್ಕರೆಯಂತೆ ನಮ್ಮನ್ನು ಸ್ವಾಗತಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ ಹೇಳುತ್ತಾ, ಅನ್ನದಾತನ ಮೇಲಿರಲಿ ಎಲ್ಲರ ಪ್ರೀತಿ, ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲಿರುಳು ದುಡಿಯುವ ಬಸವಾಗಿ ಸುಖಲೈತಿ, ಕೂಲಿ ಕಾರ್ಮಿಕರ ಕಷ್ಟ ಕಣ್ಣಿಂತ ನಡೆದೈತಿ, ಬೆಳಕು ನೀಡಲು ಬೆಳಗುತ್ತಿದೆ ಈ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಜ್ಯೋತಿ. ಭಾರತ ದೇಶಕ್ಕೆ ಮತ್ತೆಂದು ಬರಬೇಡ ಕೋರೇನ, ಚೀನಾ ದೇಶ ನಿನ್ನ ಜನ್ಮಸ್ಥಾನ, ಭಾರತಕ್ಕೆ ಸಂಬಂಧ ಏನ, ಹಾಳ ಮಾಡಬೇಡ ಬಡವರ ಜೀವನ, ನಿನಗಿಲ್ಲ ಇಲ್ಲಿ ಸ್ಥಾನ, ಬೇಗ ಹೊರಡು ನೀನ ಕೋರೇನ, ಬೇಗ ಹೊರಡು ನೀನ, ಇದು ಕಾವೇರಮ್ಮನ ಆಸ್ಥಾನ. ಓ ನನ್ನ ಕೋಗಿಲೆ ಹಾಡುವ ನಾಡ ಮೇಲೆ, ಅನ್ಯಾಯ ನಡೆದಿದೆ ಅನ್ನದಾತನ ಮೇಲೆ, ಗರ್ಜನೆ ಮೊಳಗಲು ಈ ಭೂಮಿಯ ಮೇಲೆ, ಅನ್ನದಾತನೇ ಸಾರ್ವಭೌಮ ಇನ್ನ ಮೇಲೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮೇಲೆ. ಹಗಲಿರುಳು ದುಡಿಯುವರು ರೈತರು, ಕುಳಿತು ಉಣ್ಣವರಾದೆವು ಬಹಳಷ್ಟು ಜನರು, ಕೃಷಿ ಕಾಯಕವೇ ಸಕಲರ ಜೀವನ ಉಸಿರು, ಕಾಯಕ ಯೋಗಿಗಳ ಕಷ್ಟ ಕೇಳುವರ್ಯಾರು, ದಿರಿಗಿಳಿದು ಬರಲಿ ಜೀವಂತ ದೇವರು, ಅಣ್ಣ ಬಸವಣ್ಣನಂತ ಆರ್ಥಿಕ ತಜ್ಞರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ದೇವಿ ಅಂತ ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂಥ ಶೂರರು, ಎಲ್ಲರಿಗೆ ನಮಸ್ಕಾರಗಳು. ಇದೇ ಬರುವಂಥ ಜನವರಿ ತಿಂಗಳಲ್ಲಿ ನಮ್ಮ ಕೃಷಿ ಕಲ್ಯಾಣ ನಗರ ಆಳೂರು ತೋಟದಲ್ಲಿ ಒಂದು ರೈತರ ರಾಷ್ಟ್ರ ಮಟ್ಟದ ಕೃಷಿ ಚಿಂತನಗೋಷ್ಠಿ, ಜವಾರಿ ಸಾವಯವ ನೈಸರ್ಗಿಕ ಕೃಷಿ ಮೇಳ ಇರುತ್ತದೆ. ಅದರಂತೆ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಪ್ರಯುಕ್ತವಾಗಿ ಶ್ರೀಗಿರಿ ಮಲ್ಲಯ್ಯ ಪಾದಗಟ್ಟಿಯ ಒಂದು ಭೂಮಿ ಪೂಜೆ ಹಾಗೂ ಒಂದು ರೈತ ಸಮ್ಮೇಳನ ಕವಿಗೋಷ್ಠಿ ಇರುತ್ತದೆ. ಆ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಮನ ಧನಸಹಾಯದೊಂದಿಗೆ ಪ್ರೋತ್ಸಾಹ ಬೆಂಬಲ ಮಾರ್ಗದರ್ಶನ ನೀಡಬೇಕಾಗಿ ಕಳಕಳಿ ವಿನಂತಿ. ಶ್ರೀಶೈಲ ಆಳೂರು, ಫೋನ್ ನಂಬರ್ 7892941796, ವಿಜಯಪುರ ಜಿಲ್ಲೆ ಜಡಚಣ ತಾಲೂಕು ಕೋಡಿಯಾಳ ಗ್ರಾಮ. ನಮಸ್ಕಾರ.